ದರ್ಶನ್ ಶಿವಣ್ಣ ಧ್ರುವ ಸರ್ಜಾ ಬಗ್ಗೆ ಮಡೆನೂರು ಮನು ಮಾತನಾಡಿದ್ರು ಅನ್ನುವಂಥ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ಆಡಿಯೋ ಬೆನ್ನಲ್ಲೇ ಒಂದು ದೊಡ್ಡ ಪ್ರತಿಭಟನೆ ಕೂಡ ನಡೆದಿತ್ತು. ಆದ್ರೆ ಆ ಆಡಿಯೋದಲ್ಲಿರೋ ವಾಯ್ಸ್ ನಂದಲ್ವೇ ಅಲ್ಲ, ನಾನು ಹಂಗಲ್ಲ ಮಾತೇ ಆಡಿಲ್ಲ ಅಂತ ಹೇಳಿದ್ದಾರೆ ಜಾಮೀನು ಪಡೆದು ಹೊರಗಡೆ ಬಂದ ಮಡೆನೂರು ಮನು. ಆ ಆಡಿಯೋ ನಂದಲ್ವೇ ಅಲ್ಲ, ನಾನು ಹಂಗಲ್ಲ ಮಾತೇ ಆಡಿಲ್ಲ, ನಾನು ಮೊದಲು ದೊಡ್ಡವರನ್ನ ಭೇಟಿ ಮಾಡಿ ಆಮೇಲೆ ಮಾತಾಡ್ತೀನಿ, ಅವರ ಕ್ಷಮೆ ಕೇಳೋದಿದೆ, ನನ್ನ ಆಡಿಯೋ ಅಲ್ಲ ಅದು, ವಿವರಿಸಬೇಕು ಸತ್ಯ ಏನು ಅಂತ. ನನ್ನ 3 ವರ್ಷಗಳ ಶ್ರಮವನ್ನ ಇರಬೇಕು ಅಂತಲೇ ಹಾಳು ಮಾಡಿದ್ರು, ಇದು ದೊಡ್ಡ ಷಡ್ಯಂತ್ರ ಅಂತ ಮಡೆನೂರು ಮನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಿ ಹಂತದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ಆಯ್ತು ಅಂತ ಜೈಲಿಂದ ಬಿಡುಗಡೆ ಆದ ಬಳಿಕ ಮಡೆನೂರು ಮನು ಮೊದಲ ಹೇಳಿಕೆ ಕೊಟ್ಟಿದ್ದಾರೆ. ಆಡಿಯೋ ನಂದಲ್ಲ ಅಂದಿದ್ದಾರೆ, ಆಡಿಯೋದಲ್ಲಿ ಮಾತಾಡಿರೋದು ನಾನು ಅಲ್ವೇ ಅಲ್ಲ ಅಂತ ಅಂದಿದ್ದಾರೆ. ಮತ್ತು ಅದರ ಸತ್ಯಾಸತ್ಯತೆಗಳನ್ನು ನಾನು ವಿವರಿಸ್ತೀನಿ, ದೊಡ್ಡವರನ್ನ ಭೇಟಿಯಾಗಿ ಅಂತ ಮಡೆನೂರು ಮನು ಪ್ರತಿಕ್ರಿಯಿಸಿದ್ದಾರೆ. ಸ್ಪೇಸ್ ಏನಿಲ್ಲ ಸರ್, ಈಗ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಏನೇನು ಮಾತಾಡಿದ್ದೀವಿ, ಅದು ಕಾನೂನು ಏನಿದೆ ಅದು ನಡೀತಾ ಇದೆ. ಅದಕ್ಕೆ ಏನಿದೆ ಕಾನೂನು ಅದು ತಲೆ ಬಾಗ್ತೀವಿ, ದೇವರು ನಾನು ಒಬ್ಬಿದ್ದಾನೆ ಮಾತಾಡೋಣ. ಇದೆಲ್ಲ ವಿಚಾರ ಒಂದು ಕಡೆ ಆದರೆ ಶಿವಣ್ಣ, ದರ್ಶನ್, ಧ್ರುವ ಅವ್ರ ಬಗ್ಗೆ ಮಾತಾಡೋದು ಆಡಿಯೋ ಎಲ್ಲ ನಿಮ್ಮ ಇಡೀ ಕರಿಯರ್ಗೆ ಕಲ್ಲಾಗ್ತದೆ. ಅದು ಸರ್ ನನಗೆ ವಾಸ್ತವ ಜನಕ್ಕೆ ಗೊತ್ತಾಗ್ತಿದೆ. ಈಗ ಪ್ಲ್ಯಾನಡ್ ಅನ್ನೋದು ನಾವು ದೊಡ್ಡರಲ್ಲ, ಎಲ್ಲರಿಗೂ ಜನಕ್ಕೆ ಗೊತ್ತಾಗ್ತಿದೆ. ಪ್ಲ್ಯಾನ್ ಈಗ ಒಂದು ರೇಪ್ ಅಂತ ಕೊಟ್ಟಾಗ ಅದಕ್ಕೆ ಜನಕ್ಕೆ ರಿಯಾಕ್ಟ್ ಮಾಡಿದಾಗ ಅದು ಎಲ್ಲಿ ಪಾಸಿಟಿವ್ ಆಗುತ್ತೋ, ಜನ ಬೇಕಾಗೇ ಬಂದವರಂತ ಜನ ಥಿಯೇಟ್ರಿಗೆ ಹೋಗಿ ಸ್ಟಾರ್ಟ್ ಆಗ್ತದೋ, ಅದಕ್ಕೆ ಆಡಿಯೋ ಇನ್ನೊಂದು ಅದ್ರ ಮೇಲೆ ಇನ್ನೂ ಬಿಗಿಯಾಗಿ ಒಂದು ಸ್ಟಿಕ್ ಆನ್ ಮಾಡ್ತಾರೆ. ಅಂದರೆ ನಿಲ್ಲಿಸ್ಬೇಕು, ಇದನ್ನು ಏನಾರು ಒಂದು ಮಾಡಬೇಕು ಅಂತ ಪ್ಲ್ಯಾನಡ್ ಅನ್ನೋದು ಗೊತ್ತಾಗ್ತಿದೆ. ಅದ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ. ಮತ್ತು ಶಿವಣ್ಣವ್ರ ಬಗ್ಗೆ ನಾವು ಆ ಥರ ಹೇಳೋಂಗೆ ಇಲ್ಲ. ನಾವು ನಮ್ಮ ಇಂಡಸ್ಟ್ರಿಗೆ ಆಲದ ಮರ ಅವ್ರ ಬಗ್ಗೆ ನಾವು ಯಾಕಂದ್ರೆ ಅಣ್ಣವ್ರು ನಮ್ಮಲ್ಲೂ ಫೋಟೋ ಇದೆ. ಶ್ರೀಕಂಠ ಮೂವಿಲಿ ಅವ್ರ ಜೊತೆ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀನಿ, ಅವ್ರ ಫೋಟೋ ನಮ್ಮಲ್ಲೂ ಇದೆ. ಆಮೇಲೆ ಅವ್ರ ಬರ್ತಡೇ ದಿವಸ ಇವತ್ತು ಚಂದ್ರಪಟ್ಟಣಕ್ಕೆ ಹೋಗಿ ಅಮ್ಮ ಆಶ್ರಮ ನಾಗಣ್ಣ ಅಂತ ಇದ್ದಾರೆ, ಅವ್ರ ಬರ್ತಡೇ ದಿವಸ ಏನು ಮಾಡ್ತೀವಿ ನಾವು ಅಂತ ಸುಮ್ಮನೆ ನಾವು ಮೂರ್ತಿ ಸರ್ ಅಂತ ನಾವಿದ್ದೀವಿ, ನಾವು ಮಾಡ್ತೀವಿ. ಅವ್ರಿಗೆ ಆರೋಗ್ಯ ಇದಾದಾಗಲೂ ಕೂಡ ನಾವು ಪೂಜೆ ಮಾಡಿಸಿದ್ದೀವಿ. ಇನ್ನು ನಾವು ಡಿವೋರ್ಸ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಸರ್, ಯಾಕಂದ್ರೆ ಅವ್ರನ್ನ ನಿಮಗೆ ಗೊತ್ತು, ಅವ್ರ ಕೆಣಕ್ತವ್ರು ಯಾರು ಇದು ಮಾಡಿಲ್ಲ. ಅಷ್ಟಾಗಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿರೋ ಜೈಲಲ್ಲೂ ಅಷ್ಟೇ ಸರ್, ಇದೆಲ್ಲ ಪ್ಲ್ಯಾನ್ಡ್ ಸರ್, ನೀವು ತಲೆ ಕೆಡಿಸ್ಬಿಡಿ, ನಾವು ಸಪೋರ್ಟ್ ಮಾಡ್ತೀವಿ ಸರ್, ತಲೆ ಕೆಡಿಸ್ಬಿಡಿ. ಎಲ್ಲರೂ ಒಳಗಡೆ ಜೈಲಲ್ಲೂ ಸುಮಾರು ಜನ ಫ್ಯಾನ್ಸ್, ಎಲ್ಲರ ಫ್ಯಾನ್ಸು ಇದ್ದರು, ಸುಮಾರು ಹೇಳಿದರು. ಬಟ್ ಒಂದು ಕಡೆ ಬೇಜಾರು ಅಂದರೆ ಇದಕ್ಕೆಲ್ಲ ನಾನು ಕ್ಲಾರಿಟಿ ಕೊಡ್ತೀನಿ. ಸಿನಿಮಾ 3 ವರ್ಷ ತುಂಬ ಸ್ಟ್ರಗಲ್ ಮಾಡಿರೋಂಥ ಸಿನಿಮಾ. 3 ವರ್ಷ ಅನ್ನ ನೀರು ಡಯಟ್ಗಳೆಲ್ಲ ಮಾಡಿ, ಊರೆಲ್ಲ ಕೆಲಸಗಳೆಲ್ಲ ಬಿಟ್ಟು ಎಲ್ಲ ಮಾಡಿ ತೂಗಿ ಇದಕ್ಕೊಂದು 2 ಜನ 3 ಜನ ಡೈರೆಕ್ಟ್ರು ಹೊಸಬ್ರಿಗೆ ನಾನು ಯಾಕೆ ಹೀರೋಗಿ ಮಾಡಬೇಕು ಅಂತ 2 ಜನ ಚೇಂಜ್ ಆಗ್ತಾರೆ. ಇನ್ನೊಬ್ರು ಬರ್ತಾರೆ, ಅವರು ಸರಿಯಾಗಿ ಇವನಿಗೆ ಏನು ಮಾಡೋದಂತ ಕಥೆನೇ ಬಿಟ್ಕೊಡ್ತಿರಲಿಲ್ಲ. ಅವರು ಒಂಥರ ಮುಚ್ಚಿ ಮರೆಯಲ್ಲಿ ಒಂದು ಕೆಲಸ ಮಾಡಿದ್ರು, ಅವರು ಚೇಂಜ್ ಆಯ್ತಾರೆ. ಕೊನೆಗೆ ರಾಮನಾರಾಯಣ ಸರ್ ಬಂದು ಒಂದು ಹೊಸ ಪ್ರತಿಭೆ ಹುಟ್ಟಾಕಬೇಕು ಅಂತ ಅವರು ನಮ್ಮ ಯೋಗರಾಜ್ ಭಟ್ರು ಸರ್ ಈ ಸಿನಿಮಾಕ್ಕೆ ಒಂದೊಂದಲ್ಲ ಸರ್ ಪ್ರಾಬ್ಲಮ್ ಆಗಿರೋದು ಆಗಿದೆ ಬರ್ತಾ ಆಗ್ತಾನೆ ಇದೆ. ಒಂದು ಮಧ್ಯ ಏನೋ ಒಂದು ಆಗ್ತಿದೆ, ಮಧ್ಯೆ ಇದು ಯಾವುದೋ ಒಂದು ಇನ್ಸಿಡೆನ್ಸ್ ನಡೆಯುತ್ತೆ, ಸಿನಿಮಾನೇ ರಿಲೀಸ್ ಮಾಡಲ್ಲ ಅಂತಾರೆ, ಕೊನೆಗೆ ಎಲ್ಲ ಮುಗಿಯುತ್ತೆ. ಆದರೆ ಒಂದು ಕರೆ ಬಂದಿದ್ದಕ್ಕೆ ನನಗೆ ಇನ್ನೂ ಅದು ತಡ್ಕೊಳಕ್ಕಾಗ್ತಿಲ್ಲ. ಭಾವಪೂರ್ವ ಶ್ರದ್ಧಾಂಜಲಿ ರೆಡಿ ಮಾಡ್ಕೋ ಫೋಟೋ ಇಡೀ ಕರ್ನಾಟಕ ನೀನು ನೋಡಿಯೋಕೆ ರೆಡಿ ಆಗವ್ರೆ.